ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟರ್ ಉಲ್ಲೇಖ. ಏನೇ ಇರಲಿ, ಅದು ಮೊದಲನೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ, ನೀಲಿ ನಕ್ಷೆಯನ್ನು ಇಡಿ, ಒಂದೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ರು, ಅವರು BJP ಕಾರ್ಯಕರ್ತ, RSS ಕಾರ್ಯಕರ್ತ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರು ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಲಿ, ಚರ್ಚೆ ಆಗಲಿ. ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನು ಸುಧಾರಣೆ ಮಾಡೋದಿದೆ, ಇನ್ನೂ ಕೂಡ ಅವರು ಹೊಣೆಗಾರಿಕೆ ತಗೊಳೋದಿದೆ. ಒಂದು ಕಡೆ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದ್ದು, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ವಿಪಕ್ಷಗಳಿಗೆ ನಾನು ಎಲ್ಲಿದ್ದಾರೆ ಅದೇ ಹೇಳ್ತಾ ಇರೋದಲ್ಲ, ಎಲ್ಲಿ ಅವ್ರ ಪತ್ರದಲ್ಲಿ ಎಲ್ಲಿ ಬರ್ದಿದ್ದಾರೆ, ವಿದ್ಯಾರ್ಥಿಗಳಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವ್ರ ಭವಿಷ್ಯ ಸುಧಾರಣೆ ಕೊಡ್ತಾ ಇದ್ದೀನಿ, ಹೊಣೆಗಾರಿಕೆ ತಗೊಂಡು ನಾನು ಕೊಡ್ತಾ ಇದ್ದೀನಿ ಅಂತ ಎಲ್ಲಿ ಬರ್ದಿದ್ದಾರೆ? ನೀವು ಹೇಳ್ದಂಗೆ ದೇಶ ದ್ರೋಹಿಗಳೆಲ್ಲ ಒಂದಾಗ್ತಾ ಇದ್ದಾರೆ, ಅದ್ರಲ್ಲಿ ನಾನು ರಾಜೀನಾಮೆ ಅದೇನು ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ. ನಾಚಿಕೆ ಇರಲಾರ್ದೆ 10 ವರ್ಷದಲ್ಲಿ 157 ಪೇಪರ್ ಲೀಕ್ ಮಾಡಿ ಕೋಟ್ಯಾಂತರ ಮಕ್ಕಳ ಜೀವನವನ್ನ ಹಾಳು ಮಾಡಿಬಿಟ್ಟು ಇನ್ನೂ ಕೂಡ ಆ ಅಹಂಕಾರದ ಮಾತಾಡ್ತಾ ಇದ್ದಾರಲ್ಲ, ಅದು ಸರಿಯಾಗ. ಮೊನ್ನೆ ತಾನೇ ಪಾಪ ಮಕ್ಕಳು ಎಲ್ಲರೂ ಸೇರಿ ಇವರ ಅಹಂಕಾರವನ್ನ ಒಂದು ಹಂತಕ್ಕೆ ಮುರಿದಿದ್ದಾರೆ. ಇವ್ರು ಇದೇ ಅಹಂಕಾರವನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಉಳಿಗಾಲ ಇಲ್ಲ. ಇದೇ ರೀತಿ KPSL ಆಗ್ಬೇಕು ಅಂತ ಸರ್. KPSL ವಿದ್ಯಾರ್ಥಿಗಳು ನೋಡಿ ಇವರೇ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನನ್ನ ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ. ನಾನು ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದ್ಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ಮಾಡೋಣ. ಯಾರು ಬೇಡ ಆಗಿದ್ದಾರೆ. KPSC ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ BJP ಅವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿಗ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ನಿಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು?